ಅಂತದ್ರಾಗ ನಿಮ್ಮ ಹತ್ತಿರ ಬಂದು ಯಾರಾದ್ರೂ ಸುಳ್ಳು ಹೇಳ್ತಾರೆ ಏನ್ರಿ ದನಿ? ಸುತ್ತ 40 ಹಳ್ಳಿಯ ಜನರು ನೆಮ್ಮದಿಯಿಂದ ಬದುಕಲಾಕ ನೀವೇ ಕಾರಣ್ರಿ ಅಪ್ಪಾರ, ನೀವೇ ಕಾರಣ. ರುದ್ರ, ನಿನ್ನ ಮಾತ ಸತ್ಯವಿದೆಪ್ಪ, ಸತ್ಯವಿದೆ. ಇಂಥ ಪಾಪಿಗಡಿ ಸುಳಿ ಮಕ್ಕಳು ಊರಲ್ಲಿ ಇರಬಾರದು, ಇರಕೂಡದು. ಬೇಕಾಳ ಇವತ್ತಿನಿಂದ ಈ ಊರು ಬಿಟ್ಟು ತೊಲಗಬೇಕು. ಮತ್ತೇನಾದ್ರೂ ಮಳೆಯ ಬರಲು ಪ್ರಯತ್ನ ಮಾಡಿದರೆ ನಿನ್ನ ರುಂಡ ಚಂಡಾಡಬೇಕಾಗುತ್ತದೆ ಮಗನೇ, ಎತ್ತರ ಹೋಗಲಿಲ್ಲ. ಅಪ್ಪರ ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂತ ಸಮಸ್ಯೆಯನ್ನು ಬಗೆಹರಿಸ್ತಿರಲ್ಲ, ನಿಮಗೂ ದೊಡ್ಡ ದನಿಯರಂಗ ಏನೋ ಚಮತ್ಕಾರ ಐತ್ ನೋಡ್ರಿ ಅಪ್ಪಾರ. ಆದ್ರ ಇಂಥ ನಿಮ್ಮಂತ ದನಿಯರಿಗೆ ಮಕ್ಕಳ ಸಂತಾನ ನೀಡಲಾರದು ನಮ್ಮಂತವರ ಪಾಪ ರೀ ಅಪ್ಪ, ನಮ್ಮಂತವರ ಪಾಪ. ನಿಮ್ಮಂತವರ ಉದರದಲ್ಲಿ ಒಂದು ಮಗು ಹುಟ್ಟಿದರೆ ನಾನು ನಿಂತ ದೇವರಿಗೆ ನಮಸ್ಕಾರ ಮಾಡ್ತೀನಿ. ರುದ್ರ, ನನ್ನ ಮದುವೆಯಾಗಿ 3 ವರ್ಷ ಕಳೆದರೂ ಮಕ್ಕಳ ಸಂತಾನ ಸಿಗಲಿಲ್ಲ. ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆಯೂ ನನಗಿಲ್ಲ. ಯಾಕಂದರೆ ಈ ಊರಲ್ಲಿರುವ ಪ್ರಜೆಗಳ ನನ್ನ ಮಕ್ಕಳು, ಅದಲ್ಲದೆ ನಿಮ್ಮಂತ ದೀನು ದಲಿತರು ನನ್ನ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ, ಪುಣ್ಯ ಮಾಡಿರ್ಬೇಕು. ಅದಕ್ಕಾಗಿ ಆ ದೇವರು ನನಗೆ ಯಾವ ರೀತಿಯೂ ಕಡಿಮೆ ಇಟ್ಟಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಸಾಕಷ್ಟು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮ್ಮಂತ ದುಡಿಯುವ ಆಳ ಮಕ್ಕಳೇ ನನ್ನ ಮಕ್ಕಳಂತ ತಿಳಿದ್ರೆ ಆಯ್ತಲ್ಲಪ್ಪ. ಅಪ್ಪೋರ, ಇದು ಎಂತ ಮಾತ್ರಿ ಅಪ್ಪೋರ, ಇದು ಎಂತ ಮಾತ್ರಿ? ನಮ್ಮನ್ನ ಎಷ್ಟೇ ಪ್ರೀತಿಯಿಂದ ಕಂಡ್ರು, ಎಷ್ಟೇ ಮಕ್ಕಳಂತೆ ಕಂಡ್ರು, ನಿಮ್ಮ ಮನೆಗೆ ಒಬ್ಬ ಮಗ ಬೇಕೇ ಬೇಕ್ರಿ ಅಪ್ಪೋರ, ಬೇಕೇ ಬೇಕು. ನಿಮಗೆ ಒಬ್ಬ ಮಗ ಹುಟ್ಟಿ ಬರಲಿ ಅಂತ ನಾನು ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ದೇವರಿಗೆ ನಿತ್ಯ ನಾನು ಹರಕೆ ಹೊರ್ತಾ ಇದ್ದೀನಿ ದನಿ, ಹರಕೆ ಹೊರ್ತಾ ಇದ್ದೀನಿ. ನೀನು ಈ ಮನೆಯ ಆಳಮಗನಲ್ಲಪ್ಪ, ಈ ಮನೆಯ ಕುಟುಂಬದ ಸದಸ್ಯರು ತಿಳಿದಿರು. ಅದು ಅಲ್ಲದೆ 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿತಾನಿದೆ. ನನ್ನ ವಯಸ್ಸಿನಲ್ಲಿ ಸರಿ ಸಮಾನವಾದ ಮನುಷ್ಯ ನೀನು. ರುದ್ರ, ನಿಮ್ಮಂತ ಮಕ್ಕಳನ್ನು ಪಡೆಯಬೇಕಾದ್ರೆ ಈ ಮಣಿ ಪುಣ್ಯವಿದೆಯಪ್ಪ, ಈ ಮಣಿ ಪುಣ್ಯವಿದೆ. ಹೌದ್ರಿ ಅಪ್ಪರ, ನನಗ ಈ ಮನೆಯ ಅನ್ನದ ಋಣ ತಿನ್ನುವ ಮಾತ್ರ ಋಣ ನನಗಿದೆ ಅಪ್ಪರ. ನಿಮ್ಮ ಮನೆಗೆ ಮಗನಾಗಲು ನಾನು ಅರ್ಹನಲ್ಲ. ನಿಮಗೆ ಒಬ್ಬ ಮಗ ಬೇಕೇ ಬೇಕು ದನಿ, ಬೇಕೇ ಬೇಕು. ಇರ್ಲಿ ದನಿ, ನಾನು ತೋಟದ ಕಡೆ ಹೋಗಿ ಬರಲಿ. ಆಯ್ತಪ್ಪ ರುದ್ರ, ಹೋಗಿ ಬಾ. ಸ್ವಲ್ಪ ತೋಟದ ಕಡೆ ಹೋಗಿ ಸುತ್ತಾಕೊಂಡು ಬಾರು. ಆಯ್ತು ದನಿ, ನಾನು ಹೋಗಿ ಬರ್ತೇನೆ. ಮಹಾದೇವಿ, ಮಹಾದೇವಿ, ರೀ, ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೆ, ತೆಗೆದುಕೊಳ್ಳಿ ಪ್ರಸಾದ. ಮಹಾದೇವಿ, ಆ ದೇವರ ನಿತ್ಯ ಮಹಾದೇವಿ, ದೇವರ ಗುಡಿಗೆ ನಿತ್ಯ ಹೋಗುತ್ತೀಯ, ಅಭಿಷೇಕವನ್ನು ಮಾಡಿಸಿ ಬರುತ್ತೀಯ, ಯಾಕಂತ ಕೇಳಬಹುದ? ಇಲ್ಲ ಆ ದೇವರ ಹತ್ತಿರ ಏನಾದ್ರೂ ಹರಿಕೆ ಬೇಡಿಕೊಂಡಿದೆಯಾ? ಹೌದ್ರಿ, ನಿಮ್ಮಂತ ಪುಣ್ಯವಂತ ಗಂಡ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವೆಂದು ಭಾವಿಸಿಕೊಂಡಿದ್ದೀನಿ. ನೋಡಿ, ಮದುವೆಯಾಗಿ 3 ವರ್ಷ ಕಳೆದರು ನಮಗೊಂದು ಮಗು ಹುಟ್ಟಲಿಲ್ಲ. ಆದಷ್ಟು ಬೇಗ ಮಕ್ಕಳ ಸಂತಾನ ದೊರೆಯಲೆಂದು ನಿತ್ಯ ನಾನು ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ರೀ, ನಮಗೊಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಏತಕ್ಕೆ ಬೇಜಾರು ಮಾಡುತ್ತೀಯ? ಈ ಕಲಿಯುಗದಲ್ಲಿ ಮುಂದೆ ಹುಟ್ಟು ಮಕ್ಕಳು ರತ್ನಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಕುತ್ತುಗಳು ಆಗಬಹುದು, ಕುತ್ತಿಗೆಯ ಕತ್ತರಿಸುವ ಕಟುಕರು ಆಗಬಹುದು. ಅದಕ್ಕಾಗಿ
ಆ ದೇವರ ಹತ್ತಿರ ಬಯಸಿ ಬೇಡುವುದು ಬೇಡ ಮಾದೇವಿ, ಬೇಡ. ಇವತ್ತಿನಿಂದ ಬಯಸಿ ಬೇಡುವುದು ಬಿಟ್ಟು ಬಿಡು ಮಾದೇವಿ, ಬಿಟ್ಟು ಬಿಡು. ಯಾಕ್ರಿ ದೇವರ ಮೇಲೆ ನಿಮ್ಮ ಕೋಪ? ನಾನು ದೇವರಿಗೆ ಮಾಡುವ ಅಭಿಷೇಕ ವ್ಯರ್ಥವಾಗಬಹುದು ಎಂದು ನೀವು ತಿಳಿದಿದ್ದೀರಾ? ಖಂಡಿತ ಇಲ್ಲ. ನೋಡಿ, ಇಂದಿಲ್ಲ ನಾಳೆ ನಮಗೊಂದು ಮಗು ಹುಟ್ಟುವುದು ಖಂಡಿತ. ಅವನೇ ಈ ಮನೆಯ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ, ನಿಮ್ಮ ಹಾಗೆ ದೊಡ್ಡ ಕೀರ್ತಿ ತರುತ್ತಾನೆ ಈ ಮನೆಗೆ. ನನ್ನ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ನಿನ್ನ ಆಸೆ ಈಡೇರಲು ಆ ದೇವರು ಕಣ್ಣು ತೆರಿಬೇಕಲ್ಲ ಮಾದೇವಿ, ಕಣ್ಣು ತೆರಿಬೇಕಲ್ಲ. ಆ ದೇವರು ಈಗಾಗಲೇ ನನ್ನ ಮೇಲೆ ಕಣ್ಣು ತೆರೆದಿದ್ದಾನೆ. ಮಾದೇವಿ, ಏನ್ ಹೇಳ್ತಿದೀಯಾ? ಈ ಮಾತು ಸತ್ಯವೇ? ಹೌದ್ರಿ, ಈ ಮಾತು ಸತ್ಯ. ನಾನೀಗ 3 ತಿಂಗಳ ಗರ್ಭಿಣಿ. ಮಾದೇವಿ, ನೀನು ಹಿಂದು ಎಷ್ಟು ನಾಚಿಕೊಂಡರೂ ನನ್ನ ಮನ ಕೂಗುತ್ತಿತ್ತು ಮಾದೇವಿ, ನನ್ನ ಮನ ಕೂಗುತ್ತಿತ್ತು. ಆದರೆ ಇವತ್ತು ನನ್ನ ಮನ ನಗುತ್ತಿದೆ ಮಾದೇವಿ, ನನ್ನ ಮಗ ನಗುತ್ತಿದೆ. ಹೆಚ್ಚಿಗೆ ಕೇಳಬೇಡಿ. ಏನೆಂದು? ನಿನ್ನನ್ನು ಬೇಗನೆ ತಪ್ಪಿಕೊಳ್ಳಬೇಕಂದ ಮಾದೇವಿ, ತಪ್ಪಿಕೊಳ್ಳಬೇಕಂತ. ನನಗೆ ನಾಚಿಕೆ ಆಗುತ್ತೆ, ಹಾಗೆಲ್ಲ ಕೇಳಬೇಡಿ ನೀವು.
ಅಂತೀನಿ ಅಲ್ರಿ ಒಬ್ಬ ನೋಡಿದ್ರ ಸಿಡಿ ಹೊಡಿತಾನ ಇನ್ನೊಬ್ಬ ನೋಡಿದ್ರ ಕಲ್ಲು ಹೊಡಿತಾನ ಇನ್ನೊಬ್ಬ ನೋಡಿದ್ರ ಸೊಳ್ಳಿ ಮಾಡ್ತಾನ ಈ ಹುಡುಗರು ಕಾಣಿಸೋದ ಕಣನಗರ ಸಾಕಾಗ್ಬಿಟ್ಟೈತಿ ನೋಡ್ರಿ ಮನ್ಯಾಗ ಕುಂತ ಬರೀ ದಿನಾಲು ಇದನ್ನ ಮಾಡ್ಬಿಡ್ತೀನಿ ಹಿಂಗಾಗ್ಬಾರ್ದಂದ್ರ ನಾ ಜಲ್ದಿ ಜಲ್ದಿ ಮದ್ವೆ ಆಗ್ಬೇಕು ನನ್ನ ಮದ್ವೆ ಆಗುವ ಗುಡುಗುಡು ಗಂಡ ಎಲ್ಲಿದಾನೋ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ
ಕಂಡು ಹುಟ್ಲೆ ಹಿಂಗ್ಯಾಕ ಕ್ರಿಕೆಟ್ ಆಡ್ತಿ ಮತ್ತೇನಂತೈತಿ ನಿನ್ನ ಜೀವ ಹುಡುಗಿ ನಿಮ್ಮಂತ 18 ಹುಡುಗಿಯಾರ ಮಾಟೆ ನಮ್ಮ ಸಟ್ಟನ ಎದ್ದ ನಿಂತ್ಬಿಡ್ತು ನೋಡ ಏನು ಹೇಳ್ತಿಲ್ಲ ನಾನೇನ ಅದನ್ನ ತುಡಿಯಾಗಿನ ಮುಳ್ಳು ಅಲ್ಲಲ್ಲ ತಲೆಯಾಗಿನ ಮುಳ್ಳು ಹಂಗಂದೆ ಹುಡುಗ ನಾ ಬ್ಯಾರನೆ ತಿಳ್ಕೊಂಡಿದ್ದೆ ಏನು ಮಳ್ಳು ಅಂದಾಗ ನೀವೇನು ಉದ್ಯೋಗ ಮಾಡ್ತೀರಿ ನಾನು ಟ್ಯೂಷನ್ ಹೇಳು ಮಾಸ್ತರ್ TCH ಕಲಿತರು ನಮಗ ಗೌರ್ಮೆಂಟ್ ನೌಕರಿ ಸಿಗ್ಲಿಲ್ಲ ಹಿಂಗಾಗಿ ಊರು ಅಡ್ಡಾಡಿ ನಿಮ್ಮಂತ ಹರಿದ ಹುಡುಗಿಯರ್ ಸಿಕ್ಕ್ರ ಏನ್ ರೇಟ್ ಹೊಟ್ಟಿ ತುಂಬ್ಕೋಬೇಕು ಅಂತ ಹೇಳಿ ಟ್ಯೂಷನ್ ಹೇಳಕ್ ಚಾಲೂ ಮಾಡಿವ ಇಟ್ಟು ದಿವಸ ಆದ್ರೆ ನಮ್ಗೆ ಯಾರು ಸಿಕ್ಕೇ ಇಲ್ಲ ಫಸ್ಟ್ ಟೈಮ್ ಸಿಕ್ಕಕ್ಕಿದ್ರ ನೀನ ಒಬ್ಬಕ್ಕಿನ ಹುಡುಗಿ ನೀನು ಕಲಿಲಾಕ ಹೂ ಅಂದ್ರ ಬೆಳತನ ಕಲಿಸ್ತಾನ ಹಂಗ ನೀವೇನು ಮಾಡ್ತೀರಿ ಉದ್ಯೋಗ ನಮ್ದೇನು ಕೇಳ್ತಿರಿ ಬಿಡ್ರಿ ಉದ್ಯೋಗ ಯಾಕಂದ್ರ ನಾ ಏನು ಉದ್ಯೋಗ ಮಾಡಿಲ್ರಿ ಯಾವನಾರ ಉದ್ಯೋಗ ಇದ್ದಾನ ಮದ್ವಿ ಮಾಡ್ಕೋಬೇಕಂತ ಮಾಡಿ ನೋಡ್ರಿ ಮಾಸ್ತರ ಯಾಕಂದ್ರ ನನಗ ಮದ್ವಿ ಆಗ ಹುಡುಗರು ಜಗ್ ಮಂದಿ ಬರ್ತಾವ ಆದ್ರೆ ಯಾರು ಒಳ್ಳೆ ಅಂತಾರ ಏನ್ ಮಾಡ್ಲಿ ನಾನು ಒಳ್ಳೆ ಅಂದ್ಬಿಡ್ತೀನಿ ಅದಕ್ಕ ಯಾಕ್ರಿ ಯಾಕೆ ಅಂತಾರ ಯಾಕಂತ ಕೇಳ್ತಿಲ್ಲ ಹುಡುಗ ಮತ್ ಸಾಲಿ ಕಲಿಲಾರ್ದಕ್ಕ ಅಯ್ಯೋ ನಾವು ಅಲ್ಲಿ ಸಾಲಿ ಕಲ್ತಿಲ್ನಿ ಸಾಲಿ ಕಲ್ತಿಲ್ಲ ಬಿಟ್ಟಿಲ್ಲ ಇಷ್ಟೊಂದು ಏನಪ್ಪ ಪ್ಯಾಶನ ಕಾಲ ಇದಕ್ಕೊಂದು ಇವರ ಸ್ಟೈಲ ಏನಪ್ಪ ಪ್ಯಾಶನ ಕಾಲ ಇದಕ್ಕೊಂದು ಇವರ ಅಲ್ರಿ ಬೇರೆ ಎಷ್ಟು ಪ್ಯಾಶನ ಮಾಡ್ತಿರ್ಲ ಕತ್ತಲ ಬಿಟ್ಟಿಲ್ಲ ಯಾಕ ಹುಡುಗ ಸಾಲಿ ಕಲ್ತಾರ ಅಷ್ಟ ಪ್ಯಾಶನ್ ಮಾಡ್ಬೇಕು ಏನ್ ಮತ್ತ ಅಲ್ರಿ ನಿಮ್ಮ ಮುಖ ನೋಡಂಟಿ ಮುಖ ಕಲ್ತಿರ್ಬೇಕು ಅಂತ ತಿಳ್ಕೊಂಡಿನಿ ನೀವ್ ನೋಡಿದ್ರ ಪೂರ ಜೀರೋ ಏನು ಕಲ್ತಿ ಇಲ್ಲ ನಿಮ್ಮವನ ಎದಕ್ ಹುಟ್ಟಿ ಭೂಮಿ ಮ್ಯಾಗ ಭೂಮಿ ಬಾರಾಗಿ ಹೋಗಿ ಎಲ್ಲರೂ ಪ್ರಾಣಿ ಕುಡ್ಲಕ್ಕ ಸಾಯ್ಬಾರ್ದ ಅಲ್ಲ ಭೂಮಿ ಮ್ಯಾಗ ಹುಟ್ಟಿ ಅಂದ ಬಳಕ ನಮ್ಮಂತ ಚಲೋ ಮಾಸ್ತರ್ಗಳು ದಿಗ್ಗಾಂಡಿ ಹುಟ್ಟಿರ್ತಾರ
ಒಂದ್ 4 ಅಕ್ಷರ ಕಲಿಬೇಕ್ರಿ ಅವ್ರ ಕೈಯಾಗ. ಕಲಿ ಒಂದ್ 4 ಅಕ್ಷರ. ಹೌದು ಮಾಸ್ತರ, ನೀವು ಹೇಳೋದು ಕರೆ ಐತಿ. ನನಗೂ ಸಾಲಿ ಕಲಿಬೇಕಂತ ಹೇಳಿ ಬಹಳ ಆಸೆ ಐತಿ. ಹೆಂಗಾದ್ರೆ ದೇವ್ರು ಬಂದಾಗ ನೀವು ಬಂದ್ರಲ್ಲ, ಹಂಗಾದ್ರೆ ನನ್ನಿಂದ ನೀವು ಟ್ಯೂಷನ್ ಚಾಲು ಮಾಡ್ಲಿಲ್ಲ. ಒಟ್ಟಾಗಿ ಚಿಂತನೆ ಮಾಡ್ಬೇಡ್ರಿ. ಈ ಜಗತ್ನಾಗ ಯಾರು ಕಲಿಸ್ಲಾರ್ದಂತ ಕಲಿಸ್ಬಿಡ್ತಾನೆ ನಿಮಗೆ. ಒಮ್ಮೆ ನಾ ಕಲಿಸ್ಬಿಟ್ನಿ ಅಂದ್ರ ಸಾಕು. ಒಮ್ಮೆ ಕಲ್ಸಾಕ ಶುರು ಮಾಡ್ಯಾರ ನೀವು ಪೂರ ತಯಾರು ಮಾಡಿ ಹೊರಗೆ ಬಿಡ್ತಾನ. ಒಮ್ಮೆ ಕಲಿಸ್ನಿ ಅಂದ್ರ ರಾತ್ರಿ 10ಕ್ಕೆ ಬುತ್ತಿ ಕಟ್ಕೊಂಡು ನಮ್ಮ ಮಮ್ಮಿ ಬಾಕಲ ಬಡಿದ ಅಂದ್ರ ಹೊತ್ತು ಮಾಡ್ತಾ ಮಾಡಿದ್ದ ತಯಾರ. ಹೌದೇನು ಹುಡುಗ? ಅಂದಂಗ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ನರ ಬಾಳ ಹಾಚ್ಕೋಬೇಡ. ಹರಿ. ನರ ಹರಿಯ? ಇದು ಎಂತ ಹೆಸರು ಮಾಸ್ತರ? ಮತ್ತೆ ಯಾರ ತರ ನರಗಿರೋ ಹರ್ದಿದ್ದೇನ? ನಿಮ್ಮ ಅವನ ನಾ ಯಾರು ನರ ಹರಿಲಾಕದು ನಾನು ದನ ಡಾಕ್ಟರ್ ತಿಳ್ಕೊಂಡೇನ? ತೊಡೆ ಚರ್ಮ ಹರ್ದಿದ್ದೇನ? ಅಂತ ಕೆಲಸ ಊಟ ಮಾಡಂಗಿಲ್ಲಪ್ಪ ನಾವು. ಮತ್ತೆ ಯಾವ್ದ್ರ ಹಂಗೆ ಹರ್ದಿದ್ದೇನ? ನಿಮ್ಮ ಅವನಿಗೆ ಹರಿದೀವಿ. ಏನು ನಾವು ಅವ್ನು ಹರಿದಿದ್ದೀನ, ಇವ್ನು ಹರಿದಿದ್ದೀನ. ನಾ ಹರಿಯಾವಲ್ಲ. ನನ್ನ ತಂದೆ ತಾಯಿ ಇಟ್ಟಂತ ಹೆಸರು ನನ್ನ ನರಹರಿ ಅಂತ. ನಿಮ್ಮ ಹೆಸರು ರೀ? ನನ್ನ ಹೆಸರು ಸುಂದರಿ ಅಂತ. ಓ ಸುಂದರಿ. ಯಾರು ನೀನು ಸುಂದರ ಚಲುವೆ ಒಬ್ಬಳ ನಿಂತಿರು. ಹೆಸರಂದ ಮಾಸ್ತರ. ಹಂಗಾದ್ರೆ ಮತ್ತೆ ಬಡ ಸಾಲಿ ಕಲಿಸ್ತೇನೆ ನಮಗ. ಶುರು ಮಾಡಿದ್ರಲ್ಲ ಹಂಗಾರ? ಶುರು ಮಾಡಪ್ಪ. ನಾ ಶುರು ಮಾಡ್ಕೊತ್ರ ಮೊದಲು ನಮ್ಮ ಕಂಡೀಷನ್ ಅದಾವ. ಏನು? ನಿಮ್ಮ 3 ನನ್ನ ಕೈ ಹಾಕಿ ಕೊಡ್ಬೇಕು. ನನ್ನ ಕಡೆ ಕೊಡ್ಬೇಕ್ರಿ. ಮನಸ್ಸ ಜ್ಞಾನ ಅಂದ್ರ ನಾವು ಕಲಿಸ್ತಾವ್ರು, ಇಲ್ಲಂದ್ರ ನೋ ಟ್ಯೂಷನ್. ಹಂಗಲ್ರಿ, ನೀವ್ ಹೆಂಗಂತೀರಿ ನೋಡಿ ಹಂಗ ಕಲಿತೀರಿ. ನೆಟ್ಟ ನಿಂದ್ರ ಅಲ್ಲಿಗೆ ಆಡಬಾರ್ದು. ನೀ ನಾವಲ್ಲೋ ನಿಂಗೆ ಎತ್ತಂದ್ರತೈತಿ ತೊಡೆಯಾಗಿನ ಮಳ್ಳು ಅಲ್ಲಲ್ಲ ತಲೆಯಾಗಿನ ಮಳ್ಳು. ಎತ್ತಾಕ ಹೋಗಬೇಡ. ಎತ್ತಿದಾರ ಮತ್ ನಾವು 300 ವರ್ಷ ಹಿಂದೆ ಕಲ್ತಿದ್ದಲ್ಲ ಮರಿದಾಕೈತಿ. ಬ್ಯಾಡ, ನಮಗೆ ಎತ್ತು ಸವಾಸ ಬ್ಯಾಡ. ನಮ್ಮ ಕಣ್ಣಲ್ಲಿ ಅಟ್ರಾಕ್ಷನ್ ಜಕ್ಕೊಂಡ್ಬಿಡ್ತಾವ. ನಮ್ಮ ಕಣ್ಣ ಹೇಳ ಹುಡುಗಿಯಾರು ನೋಡುವಾರ ಮೊದಲು ಕಣ್ಣ ನೋಡಂಗಿಲ್ಲ, ಮುಖ ಕಾಲ. ಯಾಕಂದ್ರ ಮುಖದ ಮ್ಯಾಲ ಮಕ್ಕಳಂದ್ರ ನಾವು ಬೀಳ್ತಾ ಆತಾರ್ತ, ಕಾಲ ಚಪ್ಪಲ್ ತಿಪ್ಪಿ ದೂರ ಬಡಿತಾ ಆತಾರ್ತ. ಅದಕ್ಕೆ ನಾವು ತಳಗಿಂದ ಮ್ಯಾಗಿಂದ ನೋಡ್ತೀವಿ. ನಮಗೆಲ್ಲ ಗೊತ್ತಾಗೈತಿ. ಸೀದಾನಿಂದ್ರಿ ನೀ ಮೊದಲು ಹಿಂಗ ನಾ ಅಂದಂಗ ಅನ್ಬೇಕು. ನಾ ಎಲ್ಲಿ ಬಿಗಿ ಅಂತಂದ್ಲ ಅಲ್ಲಿ ಬಿಗಿ ಅನ್ಬೇಕು. ಎಲ್ಲಿ ನಾ ಸಡ್ಲು ಬಿಡ್ತಂದ್ಲ ಅಲ್ಲಿ ಸಡಕ್ನ ಸಡ್ಲು ಬಿಡ್ತೀನಿ. ಹಂಗ್ಯಾಂಗ ಬಿಡ್ಲಾಕ ಬರುತ್ತೆ? ಅದು ತಡ್ಕೋಬೇಕ. ಶುರು ಮಾಡ್ಲಿ ಹಂಗಾರ? ಇದು 1ನೇ ಲಿಪಿ. ಇದ್ರಾಗ 3 ಲಿಪಿ ಇದಾವ. ಇನ್ನು 2ನೇ ಲಿಪಿ. ನಿನ್ನವನ ಹೆಂಗಿದ್ರ ಮಾಡಬೇಡ, ಚಂದಂಗ ಅನ್ನ ಬಾಯ ಬಿಡ. ಹೊರಗ ಬರ್ವಾಕ್ ನಿಂದ ದನಿ. ನಿನ್ನವನ ಮಾಸ್ತರ ಒಬ್ರಿಗೆ ಕಳ್ತಿಪ್ಪ ನೀ. ಒಳಗಿಂದ ಬಿಡ. ನಾ ಹೆಂಗ್ ಬಿಡ್ತೀನಿ ನೋಡಿ. ಬರ್ಲಿಂದಿಟ್ಟ ನಿನ್ನೋಡ ಮಾಸ್ತರ ನೀನು ಸಾರಿ ಕಳಿಸ್ತೀವ ಮತ್ತೇನ್ರ ಬ್ಯಾರೆ ಮಾಡಕತ್ತಿ ಏನಿದ್ರ ಅಂತೀನಿ. ಅಲ್ಲ ಮಾಸ್ತರ, ಇದು ಯಾಕಂದ್ರ ಬಾಳ ಬಿರುಸೈತಪ್ಪ ಯಪ್ಪ ಮಾಸ್ತರ. ಫಸ್ಟ್ನೇ ಟೈಮ್ಲ ಒಂದು 4-5 ಸಲ ಒಳಗೆ ಹೋಗಿ ಹೊರಗೆ ಬರ್ತಾಗ ಬಿರುಸಿರೋದು. ಅಕ್ಷರ ತಪ್ಪು ತಿಳ್ಕೊಬೇಡ. ಅಕ್ಷರ ಗಂಟ್ಲಾಗ ಹೋಗಿ ಹೊರಗೆ ಬರ್ತಾಗ ಬಿರುಸಿರ್ತೈತಿ. 4 ಸಲ ಹೋಗಿ ಹೊರಗೆ ಬರ್ಲಿ ತಾನ ಸಡ್ಲಾಗಿ ಬಿಡ್ತೈತಿ ಅನ್ನಕತ್ತೀನಿ. ಅಯ್ಯೋ ಮಾಸ್ತರ, ಆಹಾ ಇದನ್ನ ಕೇಳಿ ಯಾಕೋ ನನ್ನ ಮೈ ಬಾಳ ಜುಮ್ ಮಾಡಕತೈತಿ. ಜುಮ್ ಅನ್ನತ್ತಿರ ಪಟ್ ನಮ್ಮ ಮನೆಗೆ ಹೋಗ. ಒಂದು ಜಗ ಖಾರ, ಒಂದು ಜಗ ನೀರ, ಒಂದು ಜಗ ಉಪ್ಪ ಸಣ್ಣ ಕುಡಿದು ಬಿಡು. ನಿನ್ನ ಮೈಯಾಗಿದ್ದ ಜಡ್ಡೆಲ್ಲ ಮಟ್ಟ ಮಾಯ ಹೋಗುತ್ತೆ. ಮಾಸ್ತರ, ಖಾರ ಉಪ್ಪು ತಿಂಡಿ ಅಂದ್ರೆ ಸಣ್ಣಗ ಅವ್ರ್ಯಾಕ ಚಾಲು ಮಾಡ್ತಾರೆ. ಏನಿಲ್ಲ ತೂ ತೂ
ಅಂದಿತ್ತು ನನ್ನ ಮೈ ಈ ಚುರು ಚುರು ಅಂತೈತಿ ಅಂದೆ. ಮೈಯ ನಾ ಬ್ಯಾರೆ ಲೋಕಕ್ಕೆ ಹೋಗಿದ್ನಲ್ಲ ಕಾಡ್ದವ್ರು ಬಾದ್ನಿ ಆತಳಗ ಅಲ್ಲೋ ಮಾಸ್ತರ ನೀ ಸಾಲಿ ಕಲಿಸ್ತೀನಿ ಅಂದಂಗ ಮಾಡಿ ನಿನ್ನ ಮೈಯನ ಕರೆಂಟ್ ನನ್ನ ಎದೆಯೊಳಗೆ ಪಾಸ್ ಮಾಡಿಬಿಟ್ಟಿಯಲ್ಲ. ನಾ ಸುಟ್ಟ ಹುಟ್ಟಿದ ಮೈಯ ಕರೆಂಟ್ ಪಾಸ್ ಮಾಡಾಕ ನೀವ್ ಒಬ್ಬಕ್ಕೆ ನಾ ಅಲ್ಲ ಸುಂದ್ರಿ ನನ್ನ ಕೈಯಾಗ 28 ಮಂದಿ ಆಗಿ ಹೋಗ್ಯಾರ ಎಲ್ಲಾರ ಮೈಯಾಗ ಕರೆಂಟ್ ಪಾಸ್ ಮಾಡೇ ಬಿಟ್ಟು ಮಗಾನ ನಿಂದ ನೋಡ್ಯಾರ ಅವ್ರು. ನನ್ನ ಬಿರ್ಸೈತೆ ನಾರೇ ಏನು ಮಾಡ್ಲಿ. ಇವತ್ತು ಬಾ ಟ್ಯೂಷನ್ಗೆ ಇವತ್ತು ಟ್ಯೂಷನ್ಗೆ ಬಾ ನಿನಗೂ ಗೊತ್ತಾಕತಿ ಹಂಗ್ ಮಾಡ್ತೆ. ಏ ಬಾಳ ಜನ ಕಲಿಸುದ್ರಾಗ ಎತ್ತಿದ ಕೈ ನೀ ಹೆಂಗ ಕಲಸತಿ ಹಂಗ ಕಲಿಸ್ತೀನಿ ಎಲ್ಲಿ ಇಡತಿ ಅಲ್ಲೇ ಇಡ್ತೀನಿ ಕೈ ತಪ್ಪು ತಿಳ್ಕೊಬೇಡ. ಇಲ್ಲ ಹಾ ನಾ ಕರೆಕ್ಟ್ ಮಾತಾಡ್ತೀನಿ ನೀ ನೀ ಎಲ್ಲಿ ಇಡತಿಲ್ಲ ಅಲ್ಲೇ ಇಡ್ತೀನಿ. ಎಲ್ಲಿ ಪಾಯಿಂಟ್ ಇಡ್ತಿ ಅಲ್ಲೇ ಇಡ್ತಿ ಬಿಡ ನೀ. ಹೌದು ಮತ್ತೆ ಅಲ್ಲೇ ಇಟ್ರ ಅದ್ ಮಜಾ ಇರ್ತೈತಿ ಬ್ಯಾರೆ ಕಡೆ ಇಟ್ರ ನಾರ್ತೈತಿ. ಬರಬರೈತಿ ಹಂಗಾದ್ರೆ ಶುರು ಮಾಡಲ್ಲ ನಿನ್ನ ಪಾಠ. ಶುರು ಮಾಡ್ಲಿ ಹಂಗಾರ ನನ್ನ ಪ್ರೇಮ ಪಾಠ ಹುಡ್ಗ ಹಂಗಾದ್ರೆ ನಿನ್ನ ಪಾಠನ. Thank you.
ಸುಂದ್ರಿ ಸಾಕನಿಟ್ಟ ಇಟ್ಕ ಹೊಂಟ್ಬಿಟ್ಲು ಯಪ್ಪ ಇನ್ನಟ್ಟು ತೊಂದ್ರೆ ಪಾಡಿತ್ತು ಇರ್ಲಿ ಈಗೇ ಹೋಗ್ತಾಳ ರಾತ್ರಿ 10ಕ್ಕೆ ಬರ್ತಾಳ ಆಗ ನೋಡ್ಕೊಂಡ್ರೆ ಆಯ್ತು ಪ್ರೀತಿಯಪ್ಪ ಹರಿವಲ ಹರಿಹೊತ್ತ ಗೆಳೆಯ ಮನಸ್ಸಿಗಿಟ್ಟ